ಯು. ಇಂಥ ಫಂಕ್ಷನ್ಗಳಲ್ಲಿ ಆಕ್ಚುಲಿ ನಮ್ಗೆ ಏನನ್ಸುತ್ತೆ ಅಂದ್ರೆ ಇಲ್ಲಿ ಕೂರೋದಕ್ಕಿಂತ ಅಲ್ಲಿರ್ಬೇಕಿತ್ತು ಅಂತ. ಅನ್ಯಾಯವಾಗಿ ಬೇಗ ದೊಡ್ಡವರಾಗ್ಬಿಟ್ವಿ, ಬೇಗ ಹೋಗ್ಬಿಟ್ವಿ. ಹಾಡಿನ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನನ್ನ ಪ್ರಕಾರ ಇದು ನಿಜವಾದ ರಾಯಲ್ ಸಾಂಗ್. ಯಾಕಂದ್ರೆ ಕ್ರಿಯೇಟಿವ್ಲಿ ರಾಯಲ್ ಡೈರೆಕ್ಟರು, ಅಗೇನ್ ಮ್ಯೂಸಿಕಲಿ ರಾಯಲ್ ಮ್ಯೂಸಿಕ್ ಡೈರೆಕ್ಟರ್, ಪ್ರೊಡಕ್ಷನ್ ವೈಸು ಪ್ರೊಡಕ್ಷನ್ ಅಲ್ಲಿ ರಾಯಲ್ ಜೈನಾ ಫಿಲ್ಮ್ಸ್. ತುಂಬಾ ಅದ್ಭುತವಾಗಿ ಹಾಡಿನಲ್ಲಿ ನೃತ್ಯ ಮಾಡಿರುವಂತಹ ರಾಯಲ್ ಆಗಿ ನೃತ್ಯ ಮಾಡಿರುವಂತಹ ವಿರಾಟ್ ಸರ್ ಮತ್ತೆ ಸಂಜನಾ ಅವರು. ಒಟ್ಟಲ್ಲಿ ಇಡೀ ಹಾಡೇ ಒಂದು ದೊಡ್ಡ ಕಲರ್ಫುಲ್ ಆದ ರಾಯಲ್ ಆದ ಅನುಭವವನ್ನು ಕಟ್ಕೊಡುತ್ತೆ. ನಿಜ ಅಲ್ವಾ? ಇದು ಜೊತೆಗೆ ಇದನ್ನ ಇವತ್ತು ರಾಯಲ್ ಆಗಿ ನಿಮ್ಮ ಮುಂದೆ ನಿಮ್ಮಂತ ರಾಯಲ್ ಸ್ಟೂಡೆಂಟ್ಸ್ ಗಳ ಎದುರು ಬಿಡುಗಡೆ ಮಾಡ್ತಿದ್ವಿ. ಟೋಟಲಿ ರಾಯಲ್ ಪ್ಲಸ್ ರಾಯಲ್ ಪ್ಲಸ್ ರಾಯಲ್ ಪ್ಲಸ್ ಬಿಗ್ ರಾಯಲ್ ಆಗಿದೆ ಇದು. ಈ ಹಾಡನ್ನ ಇಡೀ ಕರ್ನಾಟಕಕ್ಕೆ ನೀವೆಲ್ಲ ತಲುಪಿಸಬೇಕು ಕೇಳ್ಕೊಳ್ತೀವಿ. ಒಂದು ವಿಶೇಷ ಅಂದ್ರೆ ಚರಣ್ ರಾಜ್ ಅವರಿಗೆ ನಾನು ಅಂಧಕಾಲದಲ್ಲಿ ಹಾಡು ಬಂದಿದ್ದೆ. ಅವರಿಗೆ ಬಿಗಿನಿಂಗ್ ಡೇಸ್ ಅವ್ರದ್ದು. ಈಗ ಚರಣ್ ರಾಜ್ ಅವರಿಗೆ ಹಾಡು ಬರೀಬೇಕು ಅಂತ ನಾವು ಕಾಯ್ತಿರುವ ಮಟ್ಟಿಗೆ ಅವ್ರು ಬೆಳೆದಿದ್ದಾರೆ. ತುಂಬಾ ಅದ್ಭುತವಾದ ಮ್ಯೂಸಿಕ್ ಹಾಕಿದ್ರು. ಈ ಹಾಡಲ್ಲಿ ತಾನ್ 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 ಅಂತ ಬರುತ್ತೆ. ಅದವ್ರು ಹಾಡ್ಕೊಂಡಿದ್ರು ಟ್ಯೂನ್ ಕೊಡುವಾಗಲೇ, ಅದು ಮಾತ್ರ ಇತ್ತು. ಅದು ತುಂಬಾ ಚೆನ್ನಾಗಿ ಕೇಳ್ತಾ ಇತ್ತು. ನಾನು ಸರ್ ಇಲ್ಲ ಇದು ಬೇಕೇ ಬೇಕು, ಇದು ಇಟ್ಕೊಂಡು ಆ ಕಡೆ ಈ ಕಡೆ ಮಾಡಿದ್ರು. ಅವ್ರ ವಾಯ್ಸಲ್ಲಿ ಇನ್ನೂ ಚೆನ್ನಾಗಿ ಕೇಳಿತ್ತು. ಆ ಪುಣ್ಯ ನಮಗೆ ನಿಮ್ಗೆಲ್ಲ ಸಿಕ್ಕಿಲ್ಲ ಅದನ್ನು. ಬಟ್ ಯಾವತ್ತೂ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದು ಸೌಂಡಿಂಗ್ ಸೆನ್ಸ್ ಇರಬೇಕು. ಅದು ಚರಣ್ ರಾಜ್ ಅವರಿಗೆ ತುಂಬಾ ಚೆನ್ನಾಗಿದೆ. ಓವರ್ ಒಂದು ಎಕ್ಸ್ಪೀರಿಯನ್ಸ್ ನ ಕಟ್ಕೊಡ್ತಾರೆ ಅವರು. ಆ ಕೆಲಸನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಜೊತೆಗೆ ನನ್ನ ಆಪ್ತ ಮಿತ್ರ ದಿನಕರ್ ಅವರ ನಿರ್ದೇಶನದ್ದು ಇಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ. ಅಂದ್ರೆ ನಾವಿಬ್ರು ಬಹಳ ಕ್ಲೋಸೆಸ್ಟ್ ಆಫ್ ಕ್ಲೋಸ್ ಫ್ರೆಂಡ್ಸ್. ಎಲ್ಲೋದ್ರು ಒಟ್ಟಿಗೆ ಹೋಗ್ತೀವಿ, ಸಿನಿಮಾ ನೋಡೋಕೆ ಒಟ್ಟಿಗೆ ಹೋಗ್ತೀವಿ, ಬೇಕಾದಷ್ಟು ಜಗಳಗಳು ಮಾಡ್ಕೋತೀವಿ ದಿನ. ಆಮೇಲೆ ಮಾಲ್ ಸುತ್ತಕ್ಕೆ ಒಟ್ಟಿಗೆ ಹೋಗ್ತೀವಿ. ಆದ್ರೆ ನಮ್ಮಿಬ್ಬರು ನಡುವೆ ನಡೆದ ಒಂದು ಘಟನೆಯಿಂದ ಅವ್ರ ಸಿನಿಮಾದಲ್ಲಿ ನಮ್ಗೆ ಹಾಡು ಬರ್ಸಲ್ಲ ಅಂತ ಅವರು ಡಿಸೈಡ್ ಮಾಡ್ಬಿಟ್ಟಿದ್ರು. 3 ಸಿನಿಮಾ ಹಾಡು ಬರ್ಸಿಲ್ಲ ಅವ್ರಿಗೆ. ಬಟ್ ಅವಾಗಲೂ ಜೊತೆಯಾಗಿ ಓಡಾಡ್ತಿದ್ವಿ ನಾವು. ಜನರು ಕೇಳೋರು ಇಷ್ಟು ಓದ್ತಿದ್ದೀರಾ, ನೀವೇ ಅವ್ರ ಸಿನಿಮಾದಲ್ಲಿ ಹಾಡು ಬರೆಯಲ್ಲ ಅಂತ. ಬಟ್ ಆಮೇಲೆ ಆಫ್ಟರ್ ಬುಲ್ಬುಲ್ ಅವ್ರ ನಿರ್ಮಾಣ ಅಲ್ಲಿ ಹಾಡು ಬಂದೆ. ಆಮೇಲೆ ಲೈಫ್ ಒಂದು ಸೆಲ್ಫಿ ನಂತರ 3ನೇ ಸಿನಿಮಾ. 3 ಸಿನಿಮಾದಲ್ಲಿ ಬರ್ಸಿರ್ಲಿಲ್ಲ. ಈ 3 ಸಿನಿಮಾ ಆಯ್ತು ಆಲ್ಮೋಸ್ಟ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಈ ಅವಕಾಶವನ್ನು ಕೊಟ್ಟಿದ್ದೀವಿ. ಒಂದು ವೈಬ್ ಕ್ರಿಯೇಟ್ ಮಾಡಿದ್ರಲ್ಲ ನಿಮ್ಮ ವಿಷನ್, ನಿಮ್ಮ ಚಪ್ಪಾಳೆಗಳೊಂದಿಗೆ. ಆ ವೈಬ್ ತುಂಬಾ ಎನರ್ಜಿ ಕೊಟ್ಟಿದೆ ಹೋಲ್ ಟೀಮ್ಗೆ. ಈ ವೈಬ್ ಟೋಟಲ್ ಕರ್ನಾಟಕದಲ್ಲೂ ಮಾರ್ಪಡಿಸುತ್ತೆ ಅಂತ ನಾನು ಭಾವಿಸ್ತೀನಿ. ಒನ್ಸ್ ಅಗೇನ್ ಇಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಯೋಜನೆ ಮಾಡಲಿಕ್ಕೆ ಅವಕಾಶ ಕೊಟ್ಟ ಕೇಂಬ್ರಿಡ್ಜ್ ಸಿಬ್ಬಂದಿ ವರ್ಗದವರಿಗೂ, ಮುಖ್ಯಸ್ಥರಿಗೂ, ಪ್ರಾಂಶುಪಾಲರಿಗೂ ಮತ್ತು ಮುಖ್ಯವಾಗಿ ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ಜಯಣ್ಣ ಫಿಲ್ಮ್ಸ್ ಕಡೆಯಿಂದ ನಮ್ಮ ರಾಯಲ್